11:25 ಅಂದರೆ ಒಂದು ಲಾಂಗ್ ಡ್ಯೂರೇಷನ್ 1/11/25 25/6/2020 ಮಧ್ಯದಲ್ಲಿ ಸಂತೋಷ್ ಕುಮಾರ್ ಅನ್ನೋರಿಗೆ ಸೇರಿರುವಂತಹ ಒಂದು ಪೇಂಟ್ ಗೋಡೌನ್, ಅಲ್ಲಿಂದ ಪೇಂಟ್ ಬಾಕ್ಸ್ಗಳು ಥೆಫ್ಟ್ ಆಗಿದೆ ಅಂತ ಹೇಳಿಬಿಟ್ಟು ಒಂದು ಕಂಪ್ಲೇಂಟ್ ಬರುತ್ತೆ ಸಂತೋಷ್ ಕುಮಾರ್ ಅವರಿಂದ. ಅದನ್ನು ವ್ಯಕ್ತಿ ಜೋಸೆಫ್ ಅಂಥೇಳಿ ಇವನು ಈ ಪೇಂಟ್ ಬಾಕ್ಸ್ಗಳು ಡಬ್ಬಿಗಳೇನಿದೆ ಅದನ್ನು ತುಂಬ ಪ್ರೊಸೀಜರಲ್ಲಿ ಅಲ್ಲಿಂದ ಕಳ್ತನ ಮಾಡ್ತಾ ಇದ್ದಂಥದ್ದು. ಸೊ ಸುಮಾರು 279 ಪೇಂಟ್ ಡ್ಯೂಲೆಕ್ಸ್ ಕಂಪ್ನಿದು ಡಬ್ಬಿಗಳನ್ನು ನಾವು ಈಗಾಗಲೇ ಅವರಿಂದ ರಿಕವರ್ ಮಾಡಿರುವಂಥದ್ದು ಸುಮಾರು 12,21,000 ಮೌಲ್ಯ. ಹಾಗೆ ಅದನ್ನು ಮಾರಾಟ ಮಾಡಿ ಅವನ ಹತ್ರ ಇದ್ದಂತಹ ಒಂದು 3 ಲಕ್ಷದಷ್ಟು ನಗದು ಹಣ ಕೂಡ ಅವನಿಂದ ಆಗಿರುವಂಥದ್ದು. ಸುಮಾರು 15 ಲಕ್ಷದಷ್ಟು ಪೇಂಟ್ ಬಾಕ್ಸು ಮತ್ತು ನಗದು ಹಣವನ್ನು ಈಗಾಗಲೇ ನಮ್ಮ ಬ್ರೂಸ್ಪೇಟೆ ಪೊಲೀಸ್ ಇನ್ಸ್ಪೆಕ್ಟರ್ ಮಹಾಂತೇಶ್ ಹಾಗೂ ಅವರ ಕ್ರೈಮ್ ಟೀಮ್ ಅವರು ಈ ಒಂದು ಪ್ರಕರಣವನ್ನು ಭೇದಿಸಿ ಅವನಿಂದ ರಿಕವರ್ ಮಾಡಿದ್ದಾರೆ. ಸೊ ಈ ಒಂದು ತುಂಬ ಕ್ವಿಕ್ಕಾಗಿ ಮಾಡಿದ್ದಾರೆ, ಯಾಕಂದರೆ ಈ ಪ್ರಕರಣ ದಾಖಲಾಗಿದ್ದು 10ನೇ ತಾರೀಕಿಗೆ, ಇವತ್ತು 18, ಒಂದು ವಾರದಲ್ಲಿ ಸುಮಾರು ಎಲ್ಲೆಲ್ಲಿ ಅವನು ಅದನ್ನು ತಗೊಂಡು ಮತ್ತೆ ರೀಡೈರೆಕ್ಟ್ ಮಾಡಿ ಬೇರೆ ಬೇರೆ ಕಡೆ ಮಾರಾಟ ಮಾಡಿದ್ದಂಥದ್ದು ಬಾಕ್ಸಸ್ ಇತ್ತು. ಅದನ್ನೆಲ್ಲ ಇಮಿಡಿಯೇಟ್ಲಿ ಪತ್ತೆ ಹಚ್ಚಿ ಅವನನ್ನು ಅರೆಸ್ಟ್ ಮಾಡಿ ಅವನಿಂದ ಈಗಾಗಲೇ ನಾವು ವಶಕ್ಕೆ ಪಡೆದಿರುವಂಥದ್ವಿ. ಸೊ ಈ ಒಂದು ಪ್ರಕರಣವನ್ನು ಚೆನ್ನಾಗಿ ಇವರು ಇನ್ವೆಸ್ಟಿಗೇಟ್ ಮಾಡಿ ಕ್ರ್ಯಾಕ್ ಮಾಡಿರೋದ್ರಿಂದ ನಾನು ಮಹಾಂತೇಶ್ ಮತ್ತು ಅವರ ಟೀಮ್ಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಇನ್ಫ್ಯಾಕ್ಟ್ ತಾವು ಆ್ಯಡ್ ಮಾಡ್ತೀರಾ ಮಹಾಂತೇಶ್? ಮಾಡಿ. ಓನರ್ ಕಾನ್ಫಿಡೆನ್ಸ್ ಮೇಲೆ ಬೇರೆಯವ್ರಿಗೆ ಡೆಲಿವರಿ ಮಾಡೋಕ್ಕೆ ಗೋಡನ್ ಹತ್ರ ಕಳಿಸ್ತಿದ್ದ. ಅವಾಗ ಯಾರು ಕನ್ಸರ್ನ್ ಪಾರ್ಟಿ ಕೊಟ್ಟ ಮೇಲೆ ಆಮೇಲೆ ಅವ್ರು ಹೋದ್ಮೇಲೆ ಒಂದು ಡೈಲಿ 2-3 ಬಾಕ್ಸ್ಗಳನ್ನು ಗೋಡನಿಂದ ಹೊರಗಡೆ ಇಡ್ತಿದ್ದ. ಆ ಟೈಮಲ್ಲಿ ಅವ್ನು ಬೇಕಾದರೆ ಇನ್ನೊಂದಿಷ್ಟು ಔಟ್ಸ್ಕಟ್ಸಲ್ಲಿ ಒಂದು ಕಡೆಗೆ ಸ್ಟಾಕ್ ಮಾಡಿದ್ದೆ. ಎಷ್ಟು ವರ್ಷದಿಂದ ಜೋಸೆಫ್ ಕೆಲಸ ಮಾಡ್ತಿದ್ದಾರೆ ಸರ್? 5 to 6 years ಇಂದ. ಓನ್ಲಿ ಒನ್ ಫೆಲೋ ಸರ್? ಎಸ್, ಒನ್ ಫೆಲೋ. ಸೇಲ್ ಮಾಡಿದ್ದು ಬಿಹಾರಿ UP ಪ್ಲೇಟ್ ಮಾಡಿದ್ರು, ಅವ್ರಿಗೆ ಏನಾದ್ರು ಸೇಲ್ ಮಾಡಿದ್ರು? ಇಲ್ಲ, ಆ ಥರದಿನೂ ಇಲ್ಲ ಆ ಥರದ್ದು ಯಾವುದು. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.